ನಾವು ರಾಜರ ಜೊತೆಗಿದ್ದೀವಿ, ರಾಜ ಸನ್ನಿಧಿಲಿದ್ದೀವಿ ಅನ್ಬಹುದು. ಸರ್ನ ಆಲ್ರೆಡಿ 3 ಸತಿ ಸಿಕ್ಕಿದ್ದೇನೆ, ನಮ್ಮ ಮನದ ಕಡಲು ನಾಯಕ ನಟ. ಸರ್ ಕೇಳಿದ್ರಂತೆ ಯುವರಾಜ್ ಭಟ್ರು ಬಂದಿಲ್ವಾ ಅಂತ. ನಾನು ನಿಮ್ಮನ್ನ ನೋಡೋಕ್ಕೆ ಬಂದೆ ಸರ್, ನೀವು ಕೇಳಿದ್ದಕ್ಕೆ ಥ್ಯಾಂಕ್ ಯು. ಯಾಕಂದ್ರೆ ನಾರ್ಮಲಿ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರೋರು ಸಿನಿಮಾದವ್ರು ಎಲ್ಲಿ ಹೆಂಗೆ ಯಾರೇ ಬದುಕಿದಾರ ಸತ್ತಿದಾರ ಅನ್ನೋದೇ ಕೇಳಲ್ಲ. ನೀವು ಕೇಳಿದ್ದಕ್ಕೆ ನನ್ನ ಧನ್ಯವಾದ. ಮನದ ಕಡಲು ಸಿನಿಮಾ ಪ್ರಮೋಷನ್ಸ್ಗೆ ಬಂದಿದ್ದೀವಿ. ನೀವು ಆ ಸಿನಿಮಾನ ನೋಡ್ಬೇಕು ಅನ್ನೋದು ನಮ್ಮ ಒತ್ತಾಸೆ, ನಮ್ಮ ಟೀಮ್ದು. ಕಾರಣ ಏನಂದ್ರೆ ಈ ಎಲ್ಲಾ ಪ್ರಚಾರಗಳಿಗಿಂತ ಡೈರೆಕ್ಟ್ ಆಗಿ ಹೋಗಿ ಪ್ರತಿಯೊಬ್ಬ ಜನಸಾಮಾನ್ಯನ ಕೈ ಮುಗಿದು ಕೇಳ್ಕೊತಾ ಇದೀವಿ. ಇದು ಮನದ ಕಡಲು ಅಂತ ಮಾರ್ಚ್ 28ಕ್ಕೆ ರಿಲೀಸ್ ಆಗ್ತಿದೆ, ಬರಬೇಕು ಚಿತ್ರಮಂದಿರಕ್ಕೆ ಅಂತ ಇವರು ಕೇಳಿದ್ದಾರೆ, ಈಕೆ ಕೇಳಿದ್ದಾರೆ. ತಂಡದ ಪ್ರತಿಯೊಬ್ಬರು ಫಿಸಿಕಲಿ ಪ್ರವಾಸ ಹೋಗ್ತಿದೆ. ಆ ಒಂದು ನಿಟ್ಟಲ್ಲಿ ಮೈಸೂರಲ್ಲಿ ಬಂದು, ಮೈಸೂರಿನ ಮಣ್ಣು ನಮಗೆ ತೀರಾ ಕನ್ನಡದ ಮಣ್ಣು, ಅದು ಅಚ್ಚ ಕನ್ನಡದ ಮಣ್ಣು. ಇಲ್ಲಿ ನಿಂತು ನಿನ್ನೆ ಅರಮನೆ ಮುಂದೆ ಕೂಡ ಸುಮಾರು ಜನರನ್ನ ಮಾತಾಡ್ಸಿದೀವಿ. ತಾವು ಸಿನಿಮಾ ನೋಡ್ಬೇಕು ಸರ್. ನೋಡ್ತೀನಿ, ಬಹಳ ಸಂತೋಷ ಆಯ್ತು ನೀವು ಬಂದಿದ್ದೀರಾ. ಇಲ್ಲಿ ಈಗಾಗಲೇ ಅವರು ಪೋಸ್ಟರ್ ಮತ್ತೆ ಇತ್ಯಾದಿ ಎಲ್ಲ ಬಿಡುಗಡೆ ಮಾಡುವಾಗ ನಮ್ಮ ಹತ್ರ ಬಂದಿದ್ರು, ಕಾರ್ಯಾಲಯಕ್ಕೆ ಬಂದಿದ್ರು. ಬಹಳ ಸಂತೋಷವಾಯ್ತು. ಚಲನಚಿತ್ರಗೂ ಅಂದ್ರೆ ನಿಜಕ್ಕೂ ಅರಳಿದ್ದ ಸಮಯದಲ್ಲಿ ಅರಮನೆಗೆ ಬಹಳ ಒಂದು ನಿಕಟವಾದ ಸಂಬಂಧ ಇತ್ತು. ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಚಲನಚಿತ್ರಗಳು ಅರಮನೆಯಲ್ಲೇ ಶೂಟಿಂಗ್ ಆಗಿತ್ತು, ಬೆಟ್ಟದ ಮೇಲೆ ಆಗಿದೆ. ಕಂಠೀರ ಏನು ಫಿಲ್ಮ್ ಇದೆ, ಅದು ನಮ್ಮ ಅರಮನೆ ಅಂಬಾವಿಲಾಸ್ ಅಲ್ಲೇ ಆಗಿರೋದು, ಅಂದ್ರೆ ಆ ಒಂದು ಹಾಲ್ ಅಲ್ಲೇ ಆಗಿರೋದು. ಸೊ ಅಂತ ಒಂದು ಸಂಬಂಧ ಇರುವಾಗ ಯಾವತ್ತೂ ಸಹ ಚಲನಚಿತ್ರದ ಒಂದು ಪ್ರೋತ್ಸಾಹಕ್ಕಾಗಿ ನಾವು ಯಾವಾಗ್ಲೂ ನಿಂತಿರ್ತೀವಿ. ಅದ್ರ ಜೊತೆಗೆ ಇವತ್ತಿನ ಆಧುನಿಕ ಕಾಲದಲ್ಲೂ ಸಹ ಅನೇಕ ಫಿಲ್ಮ್ಗಳು ಇಲ್ಲಿ ಶೂಟಿಂಗ್ ಆಗಿದೆ. ಬೆಂಗಳೂರು ಅರಮನೆ ಇರ್ಬೋದು, ಮೈಸೂರು ಅರಮನೆ ಇರ್ಬೋದು, ಎಲ್ಲ ಕಡೆನೂ ಶೂಟಿಂಗ್ ಆಗಿದೆ. ಫರ್ನಿಲ್ ಪ್ಯಾಲೇಸ್ ಅಲ್ಲಿ ಊಟಿಲೂ ಕೂಡ ನಮ್ಮ ಕನ್ನಡ ಚಲನಚಿತ್ರದ ಒಂದು ಪ್ರಭಾವ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇಂಥ ಒಂದು ಒಳ್ಳೆ ಚಲನಚಿತ್ರ ಒಂದು ಏನು ಫಿಲ್ಮ್ ಅಲ್ಲಿ ಅದು ಬಹಳ ಸಂತೋಷದ ವಿಷಯ. ಫಿಲ್ಮ್ ಅಲ್ಲಿ ಒಂದು ಮೈಸೂರು ಹುಡುಗ, ಹೌದು ಸರ್, ಅದು ಗೊತ್ತಾಯ್ತು. ಅವ್ರು ಹೇಳಿದ್ರು, ಇಲ್ಲಿ ಬಂದಾಗ ಹೇಳಿದ್ರು. ಅದೇ ನಮ್ಮ ಮೈಸೂರಿನ ಕಲಾವಿದರು, ಮೈಸೂರಿನ ನಟರಾಗಿ ಇದರಲ್ಲಿ ಒಂದು ಸೇವೆಯನ್ನು ಮಾಡಿದ್ದಾರೆ. ಅದೇ ಒಂದು ರೀತಿ ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ. ಥ್ಯಾಂಕ್ ಯು. ಈಗ ನಮ್ಮ ಮೇನ್ ಕ್ಯಾಂಪೇನಿನ ಮೂಲ ಉದ್ದೇಶ ಸಿನಿಮಾ ನೋಡ್ಬೇಕು ಸರ್ ಜನ. ಅದೇ ನಾವು ನೋಡ್ತೀವಿ, ಹೇಳಿದೀವಿ. ನಾನು ಇದು ಸೆಷನ್ ಮುಗಿದ ನಂತರ ನಾನು ಬಂದು ನೋಡ್ತೀನಿ. ರಾಜರು ಮಾತು ಕೊಟ್ಟಿದ್ದಾರೆ, ಸೆಷನ್ ಮುಗಿದ ತಕ್ಷಣ ಸಿನಿಮಾ ನೋಡ್ತಾರೆ. ಸೊ ನಮ್ಮ ತಂಡನ, ನಿಮ್ಮ ಪೇಷನ್ಸ್ಗೆ ನಮ್ಮ 3 ಜನರದ್ದು ನಮಸ್ಕಾರ. 2-3 ಸತಿ ಬಂದಾಗ್ಲೂ ಬಾಗಿಲು ತೆಗೆದಿದ್ದೀರಿ. ಸೊ ನಿಜವಾದ ವಿಚಾರ ಅಲ್ಲ. 4ನೇ ಸಲ ಬಂದ್ರೆ ಸರ್ ಬೇಜಾರು ಮಾಡ್ಕೊಬೋದು. ಸೊ ಸಾರಿ. ಇವನ್ ಬಂದೇ ಬರ್ತಾನೆ ಸರ್, ಸಿನಿಮಾ ನೋಡ್ಬೇಕು ನೀವು ಅಂತ. ಬರ್ತೀವಿ. ಥ್ಯಾಂಕ್ ಯು. So sweet of you sir. Thank you so much. Thank you so much. Take care sir. Thank you. Thank you. Thank you.